ವರಗಣಪತಿ ವರಗಣಪತಿಯನ್ನು 32ನೇ ರೂಪಗಳಲ್ಲಿ 18ನೇವನು ಎಂದು ಪರಿಗಣಿಸಲಾಗಿದೆ. ವರ ಎಂದರೆ ವರಗಣಪತಿ ವರನನ್ನು ನೀಡುವನು ಅಥವಾ ಸರಳವಾಗಿ ವರಗಳನ್ನು ನೀಡುವನು. ವರಗಣಪತಿಯನ್ನು ಅಪರೂಪವಾಗಿದ್ದು ಅವನು ಪುಷ್ಟಿದೇವಿ ಎಂದು ಕರೆಯಲ್ಪಡುತ್ತಾನೆ. ಎಡಮಗ್ಗಲಲ್ಲಿ ಪುಷ್ಟಿದೇವಿ ಕುಳಿತಿದ್ದು ಧ್ವಜ ಮತ್ತು ಕಮಲವನ್ನು ಹಿಡಿದಿದ್ದಾನೆ. ಕೆಂಪು ಗಣಪತಿ ಬಣ್ಣದವನಾಗಿದ್ದು ತನ್ನ ತಂದೆ ಶಿವನಂತೆಯೇ ತನ್ನ ಕಿರೀಟದಲ್ಲಿ 3 ಕಣ್ಣುಗಳು ಮತ್ತು ಅರ್ಧಚಂದ್ರನನ್ನು ಹೊಂದಿದ್ದಾನೆ. ಸೊಂಟದ ಸುತ್ತಲೂ ಹೋದರೆ ಉಳಿದ 3 ಕೈಗಳಲ್ಲಿ ಜೇನುತುಪ್ಪದಿಂದ ಮಾಡಿದ ಭಕ್ಷ್ಯ, 1 ಪಾಶ ಮತ್ತು ಅಂಕುಶ, ಸೊಂಡಿಲ ಬಲಕ್ಕೆ ಸುರುಳಿಯನ್ನು ಸುತ್ತಿದೆ ಮತ್ತು ರತ್ನ ಕಂಬಗಳನ್ನು ಮಡಿಕೆಯನ್ನು ಹಿಡಿದಿದ್ದಾನೆ. ಇದು ಇರುವುದು ಕರ್ನಾಟಕ ರಾಜ್ಯದ ಬೆಳಗಾವಿ ಸೌದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಇದೆ. ಈ ಗಣಪತಿಯನ್ನು ಹಸ್ತ ನಕ್ಷತ್ರದವರು ಪೂಜಿಸಬೇಕು. ಮೊದಲು ಚೌರ್ಯ ಗಣಪತಿ ಪೂಜಿಸಿ ನಂತರ 5 ಗಣಪತಿಯನ್ನು ಪೂಜಿಸಿ ನಂತರ ವರಗಣಪತಿಯನ್ನು ಪೂಜಿಸಬೇಕು. ಹಸ್ತ ನಕ್ಷತ್ರದವರಿಗೆ ಉತ್ತಮ ವಿದ್ಯಾವಂತ, ಧೈರ್ಯವಂತ ಮತ್ತು ಉತ್ಸಾಹದಿಂದ ಕೂಡಿರಲು ಸಿರವಂತಿಕೆಯನ್ನು ನೀಡಲು ಹಸ್ತ ನಕ್ಷತ್ರದವರು ಜಾತಕದವರು ವರಗಣಪತಿಯನ್ನು ಪೂಜಿಸುವುದು ಸರ್ವಶ್ರೇಷ್ಠ. ಇದರಿಂದ ಫಲ, ಜ್ಞಾನ, ಅಭಿಷ್ಟ ಸಿದ್ಧಿ, ಧೈರ್ಯ ದೊರಕುತ್ತದೆ. ಈ ಗಣಪತಿಯನ್ನು ಪೂಜಿಸುವುದರಿಂದ ಗ್ರಹ ಶಾಂತಿಗೆ ಬುಧ ಗ್ರಹ ಶಾಂತಿ. ಈ ಗಣಪತಿಯನ್ನು ಪೂಜಿಸಿದರೆ ಬುಧ ಗ್ರಹ ಶಾಂತಿಯಾಗುತ್ತದೆ. ಈ ಗಣಪತಿಯ ಮಂತ್ರ: ಸಿಂಧೂರಾಭ ವಿಭಾನನಂ ತ್ರಿನಯನಂ ಹಸ್ತೆ ಚ ಪಾಶುಂಕುಶಾ ಬಿಭ್ರಾಣಂ ಮದಮತ್ಕಪಾಲಮನೀಶಂ ಸಾಧ್ವಿದಮೌಳಿಂ ಭಜೆ ಪುಷ್ಟಾಶಿಷ್ಟತನುಂ ಧ್ವಜಾಗ್ರಹಕರಾಯ ಪದ್ಮಾಜಲಸ್ತುತಾಯ ತದ್ಯೋನಾಹಿತ ಪ್ರಾಣಿಮಸ್ತಮಸಂ ತತ್ಪುಲಸ್ತ್ಸತ್ಕುಶರಷ್ಟರಂ. ಈ ವರಗಣಪತಿಯನ್ನು ಹಸ್ತ ನಕ್ಷತ್ರದವರು ಪೂಜಿಸಬೇಕು. ಈ ಮಂತ್ರವನ್ನು ಹೇಳಬೇಕು. ಈಗ 19ನೇ ಗಣಪತಿ ತಕ್ಷರ ಗಣಪತಿ. ಈ ತಕ್ಷರ ಗಣಪತಿಯು 32ನೇ ಗಣಪತಿಯಲ್ಲಿ 19ನೇಯವನು ಆಗಿದ್ದಾನೆ. 3 ಅಕ್ಷರಗಳು ಅಂದರೆ ಓಂಕಾರದಲ್ಲಿ ಅಡಕವಾಗಿರೋ ಅ, ಉ ಮತ್ತು ಮ ಎಂಬ ವರ್ಣಗಳ ಒಡೆಯನಾಗಿರುವುದರಿಂದ ಈತನನ್ನು ತಕ್ಷರ ಗಣಪತಿ ಎಂದು ಸಂಬೋಧಿಸಲಾಗಿದೆ. ಸ್ವರ್ಣ ಕಾಂತಿಯ ವರ್ಣವುಳ್ಳ ಸ್ವಾಮಿಯು ತನ್ನ ಕೈಗಳಲ್ಲಿ ಸ್ವದಂತ, ಅಂಕುಶ, ಪಾಶು ಮತ್ತು ಆಮಫಲ ಎಂದು ಕರೆಯಲಾಗುವ ಮಾವಿನ ಹಣ್ಣನ್ನು ಹಿಡಿದಿದ್ದು ತನ್ನ ಸೊಂಡಿಲಲ್ಲಿ ಮೋದಕದೊಂದಿಗೆ ಶೋಭಿಸುವ ಮಂಗಳಮೂರ್ತಿಗೆ ಸದಾಕಾಲವೂ ನಾವು ಸ್ಮರಿಸಬೇಕು. ಚಿತ್ತಾ ನಕ್ಷತ್ರದವರು ಸರ್ವಸಿದ್ಧಿಗಳನ್ನು ಪಡೆಯಲು ತಕ್ಷರ ಗಣಪತಿಯನ್ನು ಸದಾ ಸ್ಮರಿಸಬೇಕು. ಸದ್ಭಾವ, ಸುಂದರ, ಸದೃಢ ರೂಪ, ಐಶ್ವರ್ಯ ಪ್ರಾಪ್ತಿ ಮತ್ತು ಭಗವಂತರಾಗಲಿಚ್ಛಿಸುವ ಚಿತ್ತಾ ನಕ್ಷತ್ರದವರು ಜಾತಕದವರು ತಕ್ಷರ ಗಣಪತಿಯನ್ನು ಸಂತುಷ್ಟಗೊಳಿಸಬೇಕು. ಇದು ಇರುವುದು ಕರ್ನಾಟಕ ರಾಜ್ಯದ ಸೋಮನಾಥೇಶ್ವರ ದೇವಾಲಯ, ತಲಕಾಡಿನಲ್ಲಿದೆ. ಇದರ ಫಲ ಯೌವನ, ಸಿರಿವಂತಿಕೆ, ಭಾಗ್ಯ ದೊರಕುವುದು ಮತ್ತು ಗ್ರಹ ಶಾಂತಿ. ಬುಧ, ಶುಕ್ರ, ರಾಹು, ಕೇತು ಗ್ರಹ ಶಾಂತಿ ದೊರಕುತ್ತದೆ. ಇದರ ಮಂತ್ರ: ಗಜೇಂದ್ರವದನಂ ಸಾಕ್ಷಾಚ್ಚಲತ್ಕಣ ಸಚಾಮರಂ ಹೇಮವರ್ಣಂ ಚತುರ್ಬಾಹುಂ ಪಾಶುಂಕುಶಧರಂ ವರಂ ಸದ್ಭದಂ ದಕ್ಷಿಣೇ ಹಸ್ತೆ ಸವೈತ್ಯಾಮ್ರಫಲಂ ತಥಾ ಪುಷ್ಕರೆ ಮೋದಕಂ ಚೈವ ಧಾರಾಯುತ ಮನರುಸ್ಮತೆ. ಈ ಮಂತ್ರವನ್ನು ಹೇಳಬೇಕು. ಮುಂದಿನ ವಿಡಿಯೋದಲ್ಲಿ ಮುಂದಿನ ನಕ್ಷತ್ರ, ಮುಂದಿನ ಗಣಪತಿಯ ಬಗ್ಗೆ ತಿಳಿಸಿಕೊಡುತ್ತೇನೆ.